ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೃಹ ಸಂಗಾತಿಗೆ. ಯಾರೆಲ್ಲ ವೀಡಿಯೋಸ್ಗಳನ್ನ ನೋಡ್ತಿದ್ದೀರೋ ಆದಷ್ಟು ಬೇಗ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನಿಮ್ಮ ಅನಿಸಿಕೆ ಏನು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಬೇಗ ವೀಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾರೆ. ಇನ್ನೇನು ರಾಮನವಮಿ ಬಂತು. ರಾಮನವಮಿ ಆಚರಿಸೋದು ಶ್ರೀರಾಮನವಮಿಯ ಯಾವಾಗ ಮತ್ತು ಯಾವ ಮುಹೂರ್ತ, ದಿನಾಂಕ, ಶುಭ ಮುಹೂರ್ತ, ಆಚರಣೆ, ಮಹತ್ವ ವಿವರ ತಿಳಿಸ್ತಾ ಇದ್ದೀನಿ. ಆದಷ್ಟು ಬೇಗ ವಿಡಿಯೋನ ಪೂರ್ತಿಯಾಗಿ ನೋಡಿ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಈ ಹೊಸ ಸಂವತ್ಸರದಲ್ಲಿ ಬರುವ ಮೊದಲ ಹಬ್ಬವೇ ಶ್ರೀರಾಮನವಮಿ. ರಾಮ ಹುಟ್ಟಿದ ದಿನವನ್ನು ರಾಮನವಮಿ ಎಂದು ಆಚರಿಸಲಾಗುತ್ತದೆ. ಈ ವರ್ಷ ರಾಮನವಮಿ ಯಾವಾಗ, ಈ ದಿನ, ಶುಭ ಮುಹೂರ್ತ, ಆಚರಣೆ ಕ್ರಮಗಳ ಕುರಿತು ವಿವರ ಹೇಳುತ್ತಿದ್ದೇನೆ. ಹಿಂದೂಗಳಲ್ಲಿ ಪ್ರತಿ ಹಬ್ಬಗಳ ಆಚರಣೆ ಬಹಳ ಮಹತ್ವವಾಗಿದೆ. ಯುಗಾದಿ ನಂತರ ಬರುವ ಹಿಂದೂಗಳ ಹೊಸ ವರ್ಷ ಎರಡನೇ ಹಬ್ಬವಾದ ಶ್ರೀರಾಮನವಮಿಗೆ ಇನ್ನೂ ಕೆಲವೇ ದಿನಗಳು ಬಾಕಿ ಇದ್ದಾವೆ. ಮರ್ಯಾದ ಪುರುಷೋತ್ತಮ ಶ್ರೀರಾಮ ಜನಿಸಿದ ದಿನವನ್ನು ರಾಮನವಮಿಯನ್ನಾಗಿ ಶ್ರದ್ಧಾಭಕ್ತಿಯಿಂದ ಆಚರಿಸುತ್ತಾರೆ. ಅಂದು ಪಾನಕ, ಮಜ್ಜಿಗೆ ಹಾಗೂ ಕೋಸಂಬರಿಯನ್ನು ಹಂಚಿ ಸಂಭ್ರಮಿಸಲಾಗುತ್ತದೆ. 2025ರ ಶ್ರೀರಾಮನವಮಿ ಯಾವಾಗ, ಶುಭ ಮುಹೂರ್ತ ಹಾಗೂ ಮಹತ್ವ ತಿಳಿಯೋಣ ಬನ್ನಿ. 2025ರ ಶ್ರೀರಾಮನವಮಿ ಯಾವಾಗ ಎಂದರೆ, ಈ ವರ್ಷ 2025 ಏಪ್ರಿಲ್ 6 ಭಾನುವಾರ ಶ್ರೀರಾಮನವಮಿಯನ್ನು ಆಚರಿಸಲಾಗುತ್ತದೆ. ಶ್ರೀರಾಮನವಮಿಯು ಈ ದಿನ ಜನಿಸಿದನು ಎಂಬ ಕಾರಣಕ್ಕೆ ಭಕ್ತರು ಶ್ರೀರಾಮನವಮಿ ಆಚರಿಸಲು ಮುಂದಾಗುತ್ತಾರೆ. ಈ ದಿನ ಶ್ರೀರಾಮನೊಂದಿಗೆ ದುರ್ಗಾಮಾತೆಯನ್ನು ಕೂಡ ಪೂಜಿಸುವುದು ವಾಡಿಕೆಯಾಗಿದೆ. ಮನೆ ಹಾಗೂ ರಾಮನ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಅರ್ಚನೆ, ಸಂಕಲ್ಪಗಳನ್ನು ನಡೀತಾ ಇರುತ್ತದೆ. ರಾಮನವಮಿ 2025 ಶುಭ ಮುಹೂರ್ತ ಯಾವಾಗ ಎಂಬುದನ್ನು ನಾವು ತಿಳಿದುಕೊಳ್ಳೋಣ ಬನ್ನಿ. ರಾಮನವಮಿಯ ಶುಭ ಮುಹೂರ್ತ ಏಪ್ರಿಲ್ 6 ಬೆಳಗ್ಗೆ 11:08ರಿಂದ ಮಧ್ಯಾಹ್ನ 1:39 ಇರುತ್ತದೆ. 2 ಗಂಟೆ 31 ನಿಮಿಷ ಶುಭ ಮುಹೂರ್ತವಾಗಿರುತ್ತದೆ. ಶ್ರೀರಾಮನವಮಿ ಮಧ್ಯಾಹ್ನ ಸಮಯ ಏಪ್ರಿಲ್ 6ರ ಮಧ್ಯಾಹ್ನ 12:24 ನವಮಿ ತಿಥಿ ಆರಂಭ. 2025ರ ಏಪ್ರಿಲ್ 5ರ ಸಂಜೆ 7:26 ನವಮಿ ತಿಥಿ ಮುಕ್ತಾಯವಾಗಲಿರುತ್ತದೆ. 2025ರ ಏಪ್ರಿಲ್ 6ರ ಸಂಜೆ 7:22 ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯನ್ನು ರಾಮ ಜನಿಸಿದ ಪ್ರತಿ ವರ್ಷ ಈ ದಿನವು ರಾಮನ ಜನ್ಮವೆಂದು ಆಚರಿಸಲಾಗುತ್ತದೆ. ಹಿಂದೂ ದಿನದ ಮಧ್ಯಭಾಗವಾದ ಮಧ್ಯಾಹ್ನ ಅವಧಿಯಲ್ಲಿ ರಾಮ ಜನಿಸಿದ 6 ಗಂಟೆಗಳ ಸುಮಾರು 2 ಗಂಟೆ 24 ನಿಮಿಷಗಳ ಕಾಲ ನಡೆಯುವ ಮಧ್ಯಾಹ್ನ ರಾಮನವಮಿ ಪೂಜಾ ವಿಧಿವಿಧಾನ ತುಂಬಾ ಮಹತ್ವಪೂರ್ಣದು. ನಿರ್ವಹಿಸಲು ಅತ್ಯಂತ ಶುಭಕರವಾದ ಸಮಯ ಅಂತಲೇ ಹೇಳಲಾಗಿದೆ. ಪಶ್ಚಿಮ ಗಡಿಯಾರದ ಮತ್ತು ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ವ್ಯಾಪಕವಾದ ಬಳಸುವುದರಿಂದ ಜನರು ಮಧ್ಯಾಹ್ನ 12 ಗಂಟೆಯಲ್ಲಿ ಮಧ್ಯಾಹ್ನ ಸಮಯವೆಂದು ಭಾವಿಸುತ್ತಾರೆ. ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆಯಲ್ಲಿ ರಾಮನ ಜನ್ಮಸ್ಥಾನವಾಗಿದ್ದು, ಅಯೋಧ್ಯೆಯಲ್ಲಿ ರಾಮನವಮಿ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. ದೇಶದ ನಾನಾ ಭಾಗದಲ್ಲಿ ಅಯೋಧ್ಯೆಗೆ ಬರುತ್ತಾರೆ. ಸರಸು ನದಿಯಲ್ಲಿ ಪವಿತ್ರ ಸ್ನಾನ ಮಾಡಿ ನಂತರ ಭಕ್ತರು ದೇವಾಲಯಕ್ಕೆ ಭೇಟಿ ನೀಡಿ ರಾಮನ ದರ್ಶನ ಪಡೆದು ಸಂಕಲ್ಪದಲ್ಲಿ ಭಕ್ತಿಯಿಂದ ಮುಳುಗಿರುತ್ತಾರೆ. ರಾಮನವಮಿಯ 3ನೇ ವಿಭಿನ್ನ ರೀತಿಯ ವ್ರತಾಚರಣೆಯನ್ನು ತಿಳಿದುಕೊಳ್ಳೋಣ ಬನ್ನಿ. ಇದು ಮಹತ್ವಪೂರ್ಣವಾದ ವಿಷಯ. ಯಾಕೆ ಆಚರಿಸುತ್ತಾರೆ ರಾಮನವಮಿಯ ಸಮಯ 8 ಪ್ರಹರ ಉಪವಾಸಗಳನ್ನು ಮಾಡಲು ಸೂಚಿಸಲಾಗುತ್ತದೆ. 8 ರೀತಿಯ ಉಪವಾಸ ರೀತಿ ರಾಮನಿಗೆ ಮೆಚ್ಚಿಸುವ ಅವಕಾಶ ಆ ದೇವರು ಕಲ್ಪಿಸಿದನಂತ ಹೇಳಲಾಗಿದೆ. ಭಕ್ತರು ಸೂರ್ಯೋದಯದಿಂದ ಸೂರ್ಯಾಸ್ತವ ಉಪವಾಸವನ್ನು ಆಚರಿಸಬೇಕು. ರಾಮನವಮಿ ವ್ರತವು 3 ವಿಭಿನ್ನ ರೀತಿಯಲ್ಲಿ ಆಚರಿಸುತ್ತಾರೆ. ಸಾಂದರ್ಭಿಕ, ನೈಮಿತ್ತಿಕ, ಯಾವುದೇ ಕಾರಣವಿಲ್ಲದೆ ಆಚರಿಸುವುದು ನಿರಂತರ ಅಂತ ಹೇಳಲಾಗಿದೆ. ಭಗವಾನ್ ವಿಷ್ಣುವಿನ 7ನೇ ಅವತಾರ ಶ್ರೀರಾಮಚಂದ್ರ ಎಂದು ಹೇಳಲಾಗುತ್ತೆ. ಚೈತ್ರ ಮಾಸದ 9ನೇ ದಿನ ಶ್ರೀರಾಮ ಅಯೋಧ್ಯೆಯಲ್ಲಿ ಜನ್ಮ ತಾಳುತ್ತಾನೆ ಎಂಬುದು ಪುರಾಣದಲ್ಲಿದೆ. ಸದ್ಗುಣ ಸಂಪನ್ನ ಆದಿಪುರುಷವಾದ ಮರ್ಯಾದ ಪುರುಷೋತ್ತಮ ಎಂದೆಲ್ಲ ಕರೆಸಿಕೊಂಡಿರುವ ಶ್ರೀರಾಮ ಜನಿಸಿರುವ ದಿನದನ್ನು ನಾಡಿನಾದ್ಯಂತ ಶ್ರೀರಾಮನವಮಿ ಎಂದು ಶ್ರದ್ಧಾಭಕ್ತಿಯಿಂದ ಏಕಾಗ್ರತೆಯಿಂದ ಆಚರಿಸಲಾಗುತ್ತದೆ. ಪ್ರತಿ ವರ್ಷವೂ ನವಮಿಯಂದು ಸಂಭ್ರಮ ಸಡಗರದೊಂದಿಗೆ ಭಕ್ತಿ ಭಾವಗಳ ಜೊತೆಯಾಗಿದ್ದು ರಾಮ ಭಕ್ತರು ರಾಮನ ದೇಗುಲಕ್ಕೆ ವಿಶೇಷ ಪೂಜೆ ಸಂಕಲ್ಪವನ್ನು ಸಲ್ಲಿಸುತ್ತಾರೆ. ಪುನಸ್ಕಾರಗಳನ್ನು ಆಯೋಜಿಸುತ್ತಾರೆ. ಆ ದಿನ ಮನೆಗಳಲ್ಲಿ ಶ್ರೀರಾಮನೇ ಜಪವಾಗಿರುತ್ತದೆ. ಹಾಗಾದರೆ ಈ ವರ್ಷ ಶ್ರೀರಾಮನವಮಿ ರಾಮನವಮಿಯ ಶುಭ ಮುಹೂರ್ತ ಯಾವುದು, ಈ ದಿನದ ಆಚರಣೆ ಮಹತ್ವ ಎಂಬುದಾಗಿ
ತಿಳಿಸಿಕೊಟ್ಟಿದ್ದೇನೆ. ರಾಮನವಮಿ ಆಚರಣೆ ಮಹತ್ವ ಅಂದರೆ ರಾಮನವಮಿ ರಾಮನ ಜನ್ಮದಿನವನ್ನು ಸಂಕೇತಿಸುತ್ತದೆ. ಚೈತ್ರ ಮಾಸದ ಶುಕ್ಲ ಪಕ್ಷ ಶ್ರೀರಾಮನ ಅಯೋಧ್ಯೆಯಲ್ಲಿ ದಶರಥ ಹಾಗೂ ಕೌಶಲ್ಯ ಮಗನಾಗಿ ಜನಿಸಿದ್ದಾನೆ. ಈ ದಿನವು ಚೈತ್ರ ನವರಾತ್ರಿ ಕೊನೆಯ ದಿನವೂ ಆಗಿದೆ. ಶ್ರೀರಾಮನ ಹುಟ್ಟಿದ ದಿನ ಎಂಬ ಈ ಕಾರಣಕ್ಕಾಗಿ ರಾಮನವಮಿ ಆಚರಿಸುವುದು. ಜನರ ಪೂಜೆ, ಹೋಮ, ಹವನ ಮಾಡುತ್ತಾರೆ. ಹಿಂದೂಗಳಲ್ಲಿ ಈ ದಿನ ಬಹಳ ಮಹತ್ವಪೂರ್ಣವಾದದ್ದು ಅಂತ ಹೇಳಲಾಗಿದೆ. ಹಿಂದೂಗಳಲ್ಲೂ ಪ್ರತಿ ವರ್ಷವೂ ಉಪವಾಸ ಇದ್ದು ಶ್ರದ್ಧಾಭಕ್ತಿಯಿಂದ ಶ್ರೀರಾಮನನ್ನು ರಾಮ ರಾಮ ಎಂದು ಆಚರಿಸುತ್ತಾರೆ. ಹೀಗೆ ಆಚರಿಸುವುದರಿಂದ ಶ್ರೀರಾಮನು ಉಳಿಯುತ್ತಾನೆ ಎಂಬುದು ಧಾರ್ಮಿಕ ಮತ್ತು ಶಾಸ್ತ್ರಜ್ಞಾನದಲ್ಲಿ ಇದೆ. ಯಾವುದೇ ವಿಚಾರವಾಗಲಿ, ಯಾವುದೇ ಸಂಕಷ್ಟವಾಗಿದ್ದರೆ ಶ್ರೀರಾಮ ರಾಮ ಎಂಬುದು ಜಪಿಸುವುದೇ ಉತ್ತಮ ಮತ್ತು ಆರೋಗ್ಯಕರ ಮತ್ತು ಜೀವನದಲ್ಲಿ ಒಳ್ಳೆಯದು ಎಂಬುದಾಗಿ ಹೇಳಲಾಗಿದೆ.